ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಸಿರಂಗ. ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಒಂದು ಬೇಸರದ ಸಂಗತಿ ಏನಪ್ಪ ಅಂತಂದರೆ, ಯಶ್ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್ ರಿಲೀಸ್ ಡೇಟು ಮತ್ತೆ ಚೇಂಜ್ ಆಗಿದೆ. ಹೌದು, ಮೊದಲೇ ಘೋಷಣೆ ಮಾಡಿದಾಗೆ ಸಿನಿಮಾ ಜೂನ್ 4ಕ್ಕೆ ಬರ್ತಾ ಇಲ್ಲ. ಏನಿದು ಮ್ಯಾಟ್ರು? ಯಾಕೆ ಪದೇ ಪದೇ ಸಿನಿಮಾನ ಮುಂದೂಡ್ತಾ ಇದ್ದಾರೆ? ಎಲ್ಲ ಕಂಪ್ಲೀಟ್ ಡೀಟೇಲ್ಸು ಈ ವಿಡಿಯೋದಲ್ಲಿದೆ. ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಗೆಳೆಯರೆ, ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟು ಚೇಂಜ್ ಆಗೋದಕ್ಕೆ ಮೇಯ್ನ್ ರೀಸನ್ ಇತ್ತೀಚೆಗೆ ನಡೆದ ಸಿನಿಮಾಕಾನ್ ಪ್ರೆಸೆಂಟೇಷನ್. ಅಲ್ಲಿ ನಮ್ಮ ಟಾಕ್ಸಿಕ್ ಸಿನಿಮಾದ ತುಣುಕನ್ನು ನೋಡಿ ಇಂಟರ್ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್ಸು ಫಿದಾ ಆಗಿದ್ದಾರಂತೆ. ಜಾಗತಿಕ ಮಟ್ಟದಲ್ಲಿ ಚಿತ್ರಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿರೋದ್ರಿಂದ ಯಶ್ ಮತ್ತು ಕಿವಿಎನ್ ಪ್ರೊಡಕ್ಷನ್ನು ಈ ಸಿನಿಮಾನ ವರ್ಲ್ಡ್ ವೈಡ್ ತುಂಬ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರಂತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಂದಗಳು ಮತ್ತು ದೊಡ್ಡ ಸ್ಕೇಲ್ನಲ್ಲಿ ಪ್ರಮೋಷನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಯಶ್ ಅವರೇ ಅಫಿಷಿಯಲ್ ಆಗಿ ಒಂದು ಲೆಟ್ರನ್ನು ಬರೆದಿದ್ದಾರೆ. ಯಶ್ ಅವರು ಅಭಿಮಾನಿಗಳಿಗೆ ಬರೆದಂಥ ಲೆಟ್ರಲ್ಲಿ ಒಂದು ಮಾತು ತುಂಬಾ ಪವರ್ಫುಲ್ ಆಗಿದೆ. ಭಾರತೀಯ ಸಿನಿಮಾ ಇಂದು ವಿಶ್ವ ಮಟ್ಟದಲ್ಲಿ ಧ್ವನಿ ಎತ್ತುತ್ತಿದೆ. ಈ ಹೊತ್ತಲ್ಲಿ ಕ್ವಾಲಿಟಿಯಲ್ಲಿ ರಾಜಿ ಮಾಡಿಕೊಳ್ದೇನೆ ಹೆಮ್ಮೆಯ ಸಿನಿಮಾ ಕೊಡೋದು ನನ್ನ ಜವಾಬ್ದಾರಿ ಅಂತ ಯಶ್ ಅವರು ಬರ್ಕೊಂಡಿದ್ದಾರೆ. ಯಶ್ ಅವರಿಗೆ ಬರೀ ಸಿನಿಮಾ ರಿಲೀಸ್ ಮಾಡಿ ದುಡ್ಡು ಮಾಡೋ ಆಸೆ ಇಲ್ಲ. ಬದಲಾಗಿ ಟಾಕ್ಸಿಕ್ ಸಿನಿಮಾ ಹಾಲಿವುಡ್ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡಬೇಕು ಅನ್ನೋದು ಅವರ ಹಠ. ಈ ಚಿತ್ರ ಈಗಾಗಲೇ ಕನ್ನಡ ಅಲ್ಲದೆ ಸುಮಾರು ಭಾಷೆಗಳಲ್ಲಿ ಏಕಕಾಲಕ್ಕೆ ಶೂಟ್ ಆಗಿರೋದು ಅದಕ್ಕೆ ಸಾಕ್ಷಿ. ನಿಮಗೆ ಗೊತ್ತಿರಲಿ, ಈ ಸಿನಿಮಾ ಮೊದಲು ಮಾರ್ಚ್ 19ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಆದರೆ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಪರಿಸ್ಥಿತಿಯಿಂದಾಗಿ ಗ್ಲೋಬಲ್ ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಡೇಟ್ನ ಮುಂದೂಡಿದರು. ಈಗ ಜಾಗತಿಕ ಮಾರುಕಟ್ಟೆಯ ಹೊಸ ಅವಕಾಶಕ್ಕೋಸ್ಕರ ಮತ್ತೊಮ್ಮೆ ಡೇಟ್ ಚೇಂಜ್ ಆಗಿದೆ. ಇನ್ನು ತುಂಬ ಜನ ಅಭಿಮಾನಿಗಳು ಯಾಕೆ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಸಿನಿಮಾನ ಅಂತ ಬೇಜಾರು ಮಾಡ್ಕೋತಿದ್ದೀರಾ. ಆದರೆ ಒಂದು ವಿಷಯ ನೆನಪಿರಲಿ, KGF ಚಾಪ್ಟರ್ 2 ವಿಷಯದಲ್ಲೂ ಕೂಡ ಹೀಗೆ ಆಗಿತ್ತು. KGF 2 ಮೊದಲು ಅಕ್ಟೋಬರ್ 23, 2020ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಕರೋನಾ ರೀಸನಿಂದ ಅದನ್ನ ಜುಲೈ 16, 2021ಕ್ಕೆ ಪೋಸ್ಟ್ಪೋನ್ ಮಾಡಿದರು. ಆಮೇಲೆ ಮತ್ತೆ ಡೇಟ್ ಚೇಂಜ್ ಆಗಿ ಸೆಪ್ಟೆಂಬರ್ 9, 2021ಕ್ಕೆ ಅಂದ್ಕೊಂಡ್ರು. ಕೊನೆಗೆ ಸಿನಿಮಾ ಬಂದಿದ್ದು ಏಪ್ರಿಲ್ 14, 2022ರಲ್ಲಿ. ನೋಡಿ, KGF 2 ಕೂಡ ಸುಮಾರು 3ರಿಂದ 4 ಸಲ ಪೋಸ್ಟ್ಪೋನ್ ಆಗಿತ್ತು. ಆದರೆ ಸಿನಿಮಾ ಬಂದಮೇಲೆ ಬಾಕ್ಸ್ ಆಫೀಸ್ನಲ್ಲಿ ಸೃಷ್ಟಿಸಿದಂಥ ಇತಿಹಾಸ ನಮ್ಮೆಲ್ರಿಗೂ ಗೊತ್ತೇ ಇದೆ. ಹೀಗಾಗಿ ಟಾಕ್ಸಿಕ್ ತಡವಾಗಿ ಬಂದರೂ ಲೇಟೆಸ್ಟಾಗಿ ಬರುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ಈ ಸಿನಿಮಾದಲ್ಲಿ ನಯನತಾರ, ಕಿಯಾರಾ ಅಡ್ವಾಣಿ, ಹುಮಾ ಕುರೇಶಿ, ರುಕ್ಮಿಣಿ ವಸಂತ್ ಮತ್ತು ತಾರಾ ಸುತಾರಿಯಾ ಅಂತ ದೊಡ್ಡ ಸ್ಟಾರ್ ಕ್ಯಾಸ್ಟೇ ಇದೆ. ಹೊಸ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ ಅಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಯಶ್ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಲೇಟ್ ಆದರೂ ಪರವಾಗಿಲ್ಲ, ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಧೂಳೆಬ್ಬಿಸಬೇಕಾ, ಅಥವಾ ಕಾದು ಕಾದು ಸಾಕಾಗಿದೆ, ಸಿನಿಮಾ ಫಸ್ಟು ರಿಲೀಸ್ ಮಾಡಿ ಅಂತ ಹೇಳ್ತೀರಾ? ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.